ನೀವು ನನಗೆ ಸತ್ಯ ಹೇಳ್ದೇ ಇದ್ದಿದ್ರೆ ನಾನು ನನ್ನ ಕೈಯಾರ ನನ್ನ ಮಗಳನ್ನ ಜನನಿ ಪ್ರೀತಿ ಕೈಗೆ ಒಪ್ಪಿಸ್ತಾ ಇದ್ದೆ. ಥ್ಯಾಂಕ್ಸ್ ಆರ್ತಿ, ಥ್ಯಾಂಕ್ ಯು ಸೋ ಮಚ್. ಸಾರ್ತಿ, ಹಾಗೆ ಸಾರಿ, ನಿಮ್ಮನ್ನು ತಪ್ಪು ತಿಳ್ಕೊಂಡು ಬಾಯಿಗೆ ಬಂದಾಗೆಲ್ಲ ಬೈದ್ಬಿಟ್ಟೆ. ಬೇಕಾದ್ರೆ ನನ್ನ ಕೆನ್ನಿಗೆ ಏಟ್ ಹೊಡೆದು ಬಿಡಿ ಸಾರ್ತಿ. ಅಯ್ಯೋ, ಎಂತ ಮಾತಾಡ್ತಿದ್ದೀರ ನೀವು? ಸದ್ಯ ದೇವ್ರ ದಯೆ, ಎಲ್ಲಿ ನಿಮ್ಮ ಮಗುಂದು ಗೊತ್ತಾದ ಮೇಲೂ ಪಾರ್ವತಿ ಥರ ಈ ಮಗುನ ತೊಗೊಂಡೋಗಿ ಜನನಿ ಕೊಟ್ಬಿಡ್ತಿರೋ ಅಂತ ಒಳಗೆ ಭಯ ಆಗ್ತಿತ್ತು. ಸದ್ಯ ನಿಮ್ಮ ಮಗುನ ನಿಮ್ಮ ಮಗುವಾಗೇ ಉಳಿಸ್ಕೊಳ್ಳೋದಕ್ಕೆ ಮನಸ್ಸು ಮಾಡಿದ್ರಲ್ಲ, ಅಷ್ಟು ಸಾಕು. ಹೌದು, ಮಗುನ ಯಾರಿಗೂ ಗೊತ್ತಾಗದೇ ಇರೋ ಥರ ಅರಸನ ಕೋಟೆಯಿಂದ ತಗೊಂಡು ಬರೋ ಧೈರ್ಯ ಹೇಗೆ ಬಂತು ಸಾರ್ತಿ ನಿಮಗೆ? ಆ ಸಮಯದಲ್ಲಿ ನನ್ನ ಮಗಳ ತಂದೆಯಾಗಿ ಮಾತ್ರ ಯೋಚನೆ ಮಾಡಿದೆ. ನಿಮ್ಮನ್ನು ಬಾಡಿಗೆ ಮನೆಗೆ ಕಳಿಸೋ ದಿವಸ ಸಾವಿತ್ರಮ್ಮ ಮತ್ತು ದಾಮಿನಿ ಮೇಡಮ್ಮಿಂದ ಆ ಮಗು ಜನನಿದಲ್ಲ, ನಿಮ್ಮ ಪಾರ್ವತಿದು ಅಂತ ಗೊತ್ತಾಯಿತು. ಆದರೆ ಆ ಕ್ಷಣದಲ್ಲಿ ಏನು ಮಾಡಬೇಕು ಅಂತ ತೋಚಲಿಲ್ಲ. ನಮ್ಮ ಪಾರ್ವತಿಗೂ ಇದಕ್ಕೆ ಪ್ರಶ್ನೆ ಮಾಡಿದೆ. ಅದಕ್ಕೆ ಅವಳು ಜನನಿ ಪ್ರಾಣ, ಅರಸನ ಕೋಟೆ ನೆಮ್ಮದಿ ಇರೋದು ಈ ನನ್ನ ಮಗು ಜನನಿ ಮಗುವಾಗಿ ಬೆಳೆದ್ರೆ ಮಾತ್ರ ಅಂದ್ಲು. ಯಾಕೋ ಮನಸ್ಸು ತಡಿಲಿಲ್ಲ. ಅಖಿಲಮ್ಮಂಗೆ ಹೇಳಬೇಕು ಅಂತ ಹೊರಟೆ, ಆದರೆ ಪಾರ್ವತಿ ತಡೆದುಬಿಟ್ಲು. ಯಾವುದೇ ಕಾರಣಕ್ಕೂ ಯಾವ ಕ್ಷಣಕ್ಕೂ ಅತ್ತೆಮ್ಮನಿಗೆ ಈ ಸತ್ಯ ಗೊತ್ತಾಗಬಾರ್ದು ಅಂತ ನನ್ನಿಂದ ಆಣೆ ಮಾಡಿಸ್ಕೊಂಡ್ಳು. ಪಾರ್ವತಿ ಜನನಿ ಮಗುನ ಅತಿಯಾಗಿ ಹಚ್ಕೊಂಡಿದ್ದನ್ನು ಕಂಡು ಪಾರ್ವತಿನ ಕರ್ಕೊಂಡು ಬೇರೆ ಮನೆ ಮಾಡ್ಕೊಂಡು ಹೋಗಿ ಅಂತ ಅಂದಿದ್ದೆ. ಇದು ನಮ್ಮ ಪಾರ್ವತಿದೆ ಮಗು ಅಂತ ಗೊತ್ತಾದ್ಮೇಲೆ ನಮ್ಮ ಪಾರ್ವತಿನೇ ಮಗಳ ರೂಪದಲ್ಲಿ ಬಂದಿರೋ ದೇವತೆ ಅಂತ ಅನ್ನಿಸ್ಬಿಡ್ತು. ಅದಕ್ಕೆ ನೀವು ಬಾಡಿಗೆ ಮನೆ ಮಾಡ್ಕೊಂಡು ಹೋಗೋದನ್ನು ತಡೆದೆ. ನನ್ನ ಮಗಳು ಅರಸನ ಕೋಟೆ ನೆಮ್ಮದಿಗೋಸ್ಕರ ತಾನು ಹೆತ್ತ ಮಗಳನ್ನ ತ್ಯಾಗ ಮಾಡಿದ್ದಾಳೆ ಅಂದ್ಕೊಂಡು ಕೊಟ್ಟು ಭಾಷೆಗೆ ಕಟ್ಟು ಬಿದ್ದು ಕಷ್ಟಪಟ್ಟು ಸುಮ್ಮನಿದ್ದೆ. ಆದರೆ ಯಾವಾಗ ಆ ರತ್ನವೇಣಿ ನಮ್ಮ ಮನೆಗೆ ಬಂದು ಜನನಿ ಮಗು ನಾಮಕರಣಕ್ಕೆ ನಮ್ಮ ಪಾರ್ವತಿಗೆ ಬರ್ಕೊಡ್ದು ಅಲ್ಲೋ, ನನಗೆ ತಡ್ಕೊಳಕ್ಕಾಗಲಿಲ್ಲ. ನನ್ನ ಮಗಳ ಮಗು ನಾಮಕರಣಕ್ಕೇನೆ ಅವಳನ್ನು ಬರಬಾರ್ದು ಅಂತ ತಡೆದ್ರೆ ಹೇಗೆ? ನಮ್ಮ ಪಾರ್ವತಿ ತ್ಯಾಗಕ್ಕೆ ಅರ್ಥನೇ ಇಲ್ಲ ಅನಿಸ್ಬಿಡ್ತು ನನಗೆ. ನನ್ನ ಮಗಳಿಗೋಸ್ಕರ ನಾನು ಏನಾದರೂ ಮಾಡಲೇಬೇಕು. ಅದಕ್ಕೆ ಈ ಮಗುನೇ ಆಗಬೇಕು ಅಂತ ಅಂದ್ಕೊಂಡು ಅಲ್ಲಿಂದ ಈ ಮಗುನ ಎತ್ಕೊಂಡು ಬರೋ ತೀರ್ಮಾನ ಮಾಡಿದೆ. ದೊಡ್ಡದು ಮಾತ್ರ ನೀವೇನೋ ಮಗುನ ನಮ್ಗೆ ಗೊತ್ತಾಗ್ತಿರೋ ಎತ್ಕೊಂಬಂದ್ರಿ, ಆದರೆ CCTV ಫುಟೇಜಸ್ನೆಲ್ಲ ಡಿಲೀಟ್ ಮಾಡಿದ್ಯಾರು? ದಾಮಿನಿ ಮೇಡಮ್. ಚಿಕ್ಕಮ್ಮನ? ಹೌದು, ನಾನು ಮಗುನ ಎತ್ಕೊಂಡ್ಬಂದಿದ್ದು ಅವ್ರಿಗೂ ಗೊತ್ತು. ಅದಕ್ಕೆ CCTV ಫುಟೇಜ್ನ ಡಿಲೀಟ್ ಮಾಡಿದ್ರಂತೆ. ಅವರೇ ಇಲ್ಲಿಗೆ ಬಂದು ಹೇಳಿದ್ರು. ಇದೆಲ್ಲ ನಾವು ಪಾಪ ಹುಟ್ಟುತ್ತಲ್ಲ ಅವಾಗ ಹಾಕೋದಕ್ಕೆ ಈ ಬಟ್ಟೆ, ಇದು ಟೋಪಿ ಬೆಚ್ಚಗಿರ್ಲಿ ಅಂತ ಈ ಸ್ವೆಟರ್, ನಮ್ಮ ಪಾಪು ಪುಟಾಣಿ ಕಾಳಿಗೆ ಈ ಕೆಚ್ಚೆ. ನೀವೇನೇ ಹೇಳಿ, ನನಗೆ ಗಂಡು ಮಗುನೇ ಬೇಕು. ಇಲ್ಲ, ನಮ್ಗೆ ಹುಟ್ಟೋದು ಹೆಣ್ಮಗುನೇ, ನೀನು ನೋಡಬೇಕಾದ್ರೆ. ನೀವಿಬ್ರು ಸೊಸೆಯಂದ್ರಿಗೂ ಹೆರಿಗೆ ಆಯ್ತು ಮ್ಯಾಮ್, ಇಬ್ರಿಗೂ ಹೆಣ್ಮಗು ಆಗಿದೆ.
ಮಗು ಎಲ್ಲಿದೆ ಅಂತ ನಮಗಂತೂ ಗೊತ್ತಿಲ್ಲ, ಆದ್ರೆ ನಿನಗೆ ಗೊತ್ತಿರಲೇಬೇಕಲ್ವಾ? ಅದು ಹೇಗಿದೆ, ಅದು ಸುರಕ್ಷಿತವಾಗಿದೆಯೋ ಇಲ್ವೋ, ನಮ್ಗೇನಾದ್ರೂ ಒಂದು ಸೂಚನೆ ಕೊಡು ದೇವ್ರೆ. ಅಕ್ಕ, ದೇವ್ರ ಬಲಗಡೆಯಿಂದ ಹೂ ಬಿತ್ತು. ನನ್ನ ಮಗು ಸುರಕ್ಷಿತವಾಗಿದೆ ಅಂತ ಸೂಚನೆ ಕೊಟ್ಬಿಟ್ಟೆ. ನಾನು ಈಗಲೇ ಹೋಗಿ ಈ ವಿಷಯನ ಅತ್ತೆಮ್ಮಗೆ ಜನನಿಗೆ ತಿಳಿಸ್ಬೇಕು. ಅಕ್ಕ, ಮೊದಲು ಆದಿ ಬಾವಂಗೆ ಹೇಳು. ಹಾ, ಹೌದೌದು. ಪಾಪ ಯಜಮಾನ್ರು ಮಗು ಸಿಕ್ತು ಅಂತ ಹೇಳಿದಾಗ ನಾವೆಲ್ಲರೂ ಖುಷಿಯಿಂದ ಕಾಯ್ತಾ ಇದ್ವಿ. ಆದರೆ ಅವ್ರು ನೋಡಿದ್ರೆ ಮನೆಗೆ ಬಂದು ಬೇರೆ ಯಾರ್ದೋ ಮಗುನ ನನ್ನ ಜನನಿ ಮಗು ಅಂದ್ಕೊಂಡೆ ಅಂದಾಗ ನಾವೆಲ್ಲರೂ ನಿರಾಸೆಯಿಂದ ಕುಗ್ಗೋದ್ವಿ. ಅದನ್ನು ನೋಡೋದಕ್ಕಾಗದೆ ಪಾಪ ಯಜಮಾನ್ರು ಮತ್ತೆ ಮಗುನ ಹುಡ್ಕೋದಕ್ಕೆ ಹೋದ್ರು ಅನ್ಸುತ್ತೆ. ದೇವ್ರ ಬಲ್ಗಡೆಯಿಂದ ಹೂ ಬಿತ್ತು ಅನ್ನೋ ವಿಷಯನ ಅವ್ರಿಗೆ ತಿಳಿಸಿದ್ರೆ ಅವ್ರ ಮನ್ಸಿಗೂ ಸಮಾಧಾನ ಆಗುತ್ತೆ, ಮಗುನ ಹುಡ್ಕೋದಕ್ಕೆ ಇನ್ನೂ ಉತ್ಸಾಹ ಬರುತ್ತೆ. ಹಾಂ, ಈಗಲೇ ಫೋನ್ ಮಾಡ್ತೀನಿ. ಫೋನ್ ಯಾಕೋ ಕಟ್ಟಾಗೋಯ್ತು ಗಣಿ? ಇನ್ನೊಂದ್ಸಲ ಮಾಡಿ ನೋಡಕ್ಕ. ಫೋನ್ ರಿಂಗ್ ಆಯ್ತು, ಆದ್ರೆ ಯಜಮಾನ್ರು ಯಾಕೋ ಫೋನೇ ತೆಗಿಲಿಲ್ಲ. ಪಾಪ ಬಾವ ಬರೀ ಕೈಲಿ ಮನೆಗೆ ಬಂದು ನಾವೆಲ್ಲ ಬೇಜಾರಾಗಿರೋದು ನೋಡಿದ್ರಲ್ಲ, ಎಲ್ಲ ಅಂದ್ಕೊಂಡು ಕೂತಿದ್ದಾರೋ ಏನೋ. ನನಗೇನೋ ಬಾವ ಮಗುನ ಕರ್ಕೊಂಡೇ ಮನೆಗೆ ಬರೋದು ಅಂತ ಅನ್ನಿಸ್ತಿದೆ. ಆ ಮಗು ಜನನಿದು ಅನ್ಕೊಂಡೆ ಹಗಲು ರಾತ್ರಿ ಹುಡುಕ್ತಾ ಇದ್ದಾರೆ. ಇನ್ನು ಕಂದಮ್ಮ ನಮ್ದೆ ಅಂತ ಗೊತ್ತಾದ್ರೆ ಅವ್ರಿಗೆ ಹೇಗಾಗ್ಬೇಡ. ದೊಡ್ಡ ಯಜಮಾನ್ರೆ, ಸಾರ್ಥಿ, ಇವಾಗ ನನಗೆ ಏನು ಪ್ರಶ್ನೆ ಮಾಡಬೇಡಿ. ನನಗೆ ತುಂಬ ಬೇಜಾರಾಗಿದೆ. ಬದುಕಿರೋ ನನ್ನ ಮಗಳನ್ನ ಸತ್ತೋದ್ಲು ಅಂತ ಹೇಳೋದಕ್ಕೆ ನಿಮ್ಮ ಮಗಳಿಗೆ ಹೇಗಾದರೂ ಮನಸ್ಸು ಬಂತು ಸಾರ್ಥಿ? ನನ್ನ ಮಗಳನ್ನ ನಿಮ್ಮ ಮಗಳು ಇನ್ನೊಬ್ಬರಿಗೆ ಹೇಗೆ ಬಿಟ್ಕೊಟ್ರು ಸಾರ್ಥಿ? ಈ ಮಗು ತಂದೆಯಾಗಿ ನಾನು ಇನ್ನೂ ಬದುಕಿದ್ದೀನಿ. ಹಾಗಿದ್ದು ಅಷ್ಟು ದೊಡ್ಡ ನಿರ್ಧಾರನ ನಿಮ್ಮ ಮಗಳು ಒಬ್ಬಳೆ ಹೇಗೆ ತಗೊಂಡ್ಲು? ಹುಟ್ಟಿದ ಮಗು ಸತ್ತೋಯ್ತು ಅಂತ ಅಂದ್ಕೊಂಡು ನಾನು ಎಷ್ಟು ಹಿಂಸೆ ಅನುಭವಿಸಿದ್ದೀನಿ ಗೊತ್ತಾ ಸಾರ್ಥಿ? ಗೊತ್ತು. ನಾನು ಮೊದಲನೇ ಸತಿ ನನ್ನ ಮಗುನ ಎತ್ಕೊಂಡಾಗ ಹೇಗೆ ಫೀಲ್ ಆಗ್ಬೋದು ಅಂತ ಇಮ್ಯಾಜಿನ್ ಮಾಡಿಕೊಂಡೆ ಸಂಭ್ರಮ ಪಡ್ತಾ ಇದ್ದೆ. ಇನ್ನೇನು ಆ ಕನಸು ನಿಜ ಆಗಬೇಕು ಅನ್ನೋಷ್ಟರಲ್ಲಿ ನಾನು ನನ್ನ ಮಗಳ ಕೈ ಬೆರಳು ಹಿಡ್ಕೋಬೇಕು. ಪಾರು ನನ್ನ ಮಗಳಿಗೆ ಸ್ನಾನ ಮಾಡಿಸಿ ಕರ್ಕೊಂಬಂದ್ರೆ ಅವಳಿಗೆ ಬಟ್ಟೆ ಹಾಕಿ ರೆಡಿ ಮಾಡಬೇಕು. ನನ್ನ ಎದೆಗುಡಲ್ಲಿ ಭದ್ರವಾಗಿ ಬಚ್ಚಿಟ್ಕೋಬೇಕು. ನನ್ನ ಮಗಳು ನಿದ್ದೆಗಣ್ಣಲು ನನ್ನ ಬೆರಳು ಹಿಡ್ಕೋಬೇಕು. ಹೀಗೆ
ಏನೇನೆಲ್ಲ ಕನ್ಸ್ಕೊಂಡಿದ್ದೆ ಗೊತ್ತಾ ಸಾರ್ತಿ ನಾನು. ಅಂಥದ್ರಲ್ಲಿ ಹುಟ್ಟಿದ ಕನ್ಸು ಕಮ್ಮಿ ಹೋಯ್ತು ಅಂತ ಪಾರು ಎಷ್ಟು ಈಸಿಯಾಗಿ ಹೇಳ್ಬಿಟ್ಲು. ನೆನೆಸ್ಕೊಂಡ್ರೆ ತುಂಬ ನೋವಾಗುತ್ತೆ ಸಾರ್ತಿ. ನನ್ನ ಮಗಳು ನಿಜಕ್ಕೂ ಸತ್ತು ಹೋಗಿದ್ದಾಳೆ ಅಂತ ತಿಳ್ಕೊಂಡು ಒಂದೊಂದು ಕ್ಷಣನೂ ಚಡ್ಪಡಿಸಿದ್ದೀನಿ. ಆದರೆ ಈಗ ನನ್ನ ಮಗಳು ಜೀವಂತವಾಗಿದ್ದಾಳೆ ಅಂತ ಗೊತ್ತಾಗಿದೆ. ಇನ್ಮೇಲೆ ನನಗೆ ಬರೀ ನನ್ನ ಮಗಳು ಮುಖ ನೋಡ್ಕೊಂಡು ಕೂತ್ಕೊಳ್ಳೋದಷ್ಟೇ ಕೆಲಸ. ದೇವ್ರೆ, ನನ್ನ ನನ್ನ ಮಗಳ ಹತ್ರ ಸೇರಿಸ್ಬೇಕು ಅಂತ ದೊಡ್ಡ ಯಜಮಾನ್ರಿಗೆ ಸತ್ಯ ಹೇಳಿದೆ. ಈಗ ಆ ಸತ್ಯನೇ ನನ್ನ ಮಗಳು ದೊಡ್ಡ ಯಜಮಾನ್ರ ಮಧ್ಯೆ ಅಂತರ ತಂದು ಹಾಕುತ್ತಾ? ಹಾಗಾಗದೆ ಇರಲಿ ತಂದೆ, ದಯವಿಟ್ಟು ಕಾಪಾಡು ಸ್ವಾಮಿ. ಜನನಿ ಪುಟ್ಟ, ಧೈರ್ಯ ತಗೊಮ್ಮ, ಮಗು ಸಿಗುತ್ತೆ. ಜನನಿ ಪುಟ್ಟ, ಅಳಬೇಡ ಕಂದ. ನೋಡು, ನೀನು ಈ ರೀತಿ ಅಳ್ತಿದ್ರೆ ನನ್ನ ಕೈ ತಡ್ಕೊಳಕ್ಕಾಗಲ್ಲಮ್ಮ. ದಯವಿಟ್ಟು ಸಮಾಧಾನ ಮಾಡ್ಕೋ. ಆದ್ರೆ ನಾನು ಹೇಗೆ ತಡ್ಕೊಳ್ಳಿ ಚಿಕ್ಕಮ್ಮ? ನನ್ನಿಂದನೂ ತಡ್ಕೊಳ್ಳೋದಿಕ್ಕೆ ಆಗ್ತಿಲ್ಲ. ಆದಿಬಾಬಂಗೆ ಮಗು ಸಿಕ್ತು ಅಂತ ಪಾರ್ವತಿ ಅಕ್ಕ ಹೇಳಿದಾಗ ಇನ್ನೇ ನನ್ನ ಮಗು ಸಿಕ್ಕೇ ಬಿಡ್ತು, ನನ್ನ ಮಡ್ಲು ಸೇರ್ಬಿಡುತ್ತೇನೋ ಅನ್ನೋಷ್ಟು ಖುಷಿ ಪಟ್ಟಿದ್ದೆ. ಆದ್ರೆ ಕೊನೆಗೆ ಏನಾಯ್ತು? ಬೇರೆ ಯಾವುದೋ ಮಗುನ ನನ್ನ ಮಗು ಅಂತ ಅನ್ಕೊಂಡ್ರು. ಆದ್ರೆ ಇದ್ರಲ್ಲಿ ಪಾಪ ಆದಿಭಾವನ್ ತಪ್ಪು ಏನೂ ಇಲ್ಲ. ಎಲ್ಲ ನನ್ನ ಹಣೆ ಬರ. ಆ ಮಗುನ ಹೆತ್ತೆ ಅಷ್ಟೆ. ಆದ್ರೆ ಆ ಮಗು ಜೊತೆ ಸುಖವಾಗಿರೋದನ್ನ ನಾನು ಪಡ್ಕೊಂಡು ಬಂದೇ ಇಲ್ಲ ಅನ್ಸುತ್ತೆ. ಜನನಿ, ನೀನು ಜಾಣೆ, ಬುದ್ಧಿವಂತೆ, ಧೈರ್ಯವಂತೆ. ನನ್ನ ಮಗು ವಿಷಯದಲ್ಲಿ ನನ್ನ ಧೈರ್ಯವಂತೆ ಅಲ್ಲ. ಜನನಿ, ಹಾಗಂತ ಇಷ್ಟೊಂದು ಅಳುತ್ತಾ ಭಯ ಪಟ್ಕೋತಾ ಕೂತ್ರೆ ಇದ್ದಿದ್ದು ಕುಗ್ಗೋಗ್ತಿಯಲ್ಲಮ್ಮ. ಯಾವುದೇ ಕ್ಷಣ ಆದ್ರೂ ಮಗು ನಿನ್ ಕೈಗೆ ಬಂದ್ಬಿಡುತ್ತೆ. ನೋಡು, ಆದಿ ಒಂದ್ ಕಡೆ ಹುಡುಕ್ತಾ ಇದ್ದಾನೆ, ಪ್ರೀತು ಇನ್ನೊಂದ್ ಕಡೆ ಹುಡುಕ್ತಾ ಇದ್ದಾನೆ. ಆದಿಗೆ ಒಂದ್ಸಲ ಆದ ಕನ್ಫ್ಯೂಷನ್ ಇನ್ನೊಂದ್ಸಲ ಆಗಲ್ಲಮ್ಮ. ಪೊಲೀಸ್ಗೂ ಕಂಪ್ಲೇಂಟ್ ಕೊಟ್ಟಿದೀವಿ, ಎಲ್ಲರೂ ಪ್ರಯತ್ನ ಪಡ್ತಿದಾರಮ್ಮ. ಮಗು ಸಿಗುತ್ತೆ. ಧೈರ್ಯವಾಗಿರು ಕಂದ, ಅಳ್ಬೇಡಮ್ಮ. ಅಲ್ಲ, ಆದಿತ್ಯನಿಂದ ಹೇಗ್ ತಪ್ಪಾಗೋದಕ್ಕೆ ಸಾಧ್ಯ? ಅವನ್ ಹೇಗ್ ಇನ್ಯಾವುದೋ ಮಗುನ ನೋಡಿ ಜನನಿ ಮಗು ಸಿಕ್ತು ಅಂತ ಹೇಳೋದಕ್ಕೆ ಸಾಧ್ಯ? ಆ ಮಗು ಹೆತ್ತೋರು ಬಂದು ಖಾತ್ರಿ ಮಾಡಿದ್ರು ಅಂದ. ಮಗು ಫೋಟೋ ಪಾರ್ವತಿ ಹತ್ರ ಇತ್ತು ಅಂದಮೇಲೆ ಅವನ್ ಮೊಬೈಲ್ಗೆ ಅವಳು ಕಳಿಸ್ದೇ ಇರ್ತಾಳ. ಆದ್ರೂ ಆದಿ ಹೇಗೆ ಕಂಡೋರ್ ಮಗುನ ಜನನಿ ಮಗು ಅಂತ ಅಂದ್ಕೊಂಡ? ಅದೊಂದು ಯಾಕೋ ನನಗೆ ಅರ್ಥನೇ ಆಗ್ತಿಲ್ವಲ್ಲ. ಜನನಿಗೇನೋ ಧೈರ್ಯ ಹೇಳ್ತಾನೇ ಇದ್ದೀನಿ, ಆದ್ರೆ ನನಗೆ ಒಳಗೊಳಗೆ ಭಯ ಜಾಸ್ತಿ ಆಗ್ತಾ ಇದೆಯಲ್ಲ. ಮಗು ಕಾಣೆಯಾಗಿ 3 ದಿನ ಕಳೀತಾ ಬರ್ತಿದೆ. ಇನ್ನು ಅದು ಎಲ್ಲಿದೆ, ಹೇಗಿದೆ? ಹೋಗ್ಲಿ, ನಿಜಕ್ಕೂ ಅನುಷ್ಕಾನೇ ತಗೊಂಡು ಹೋಗಿರೋದ ಅನ್ನೋ ಯಾವ ಸುಳಿವು ಸಿಗ್ತಾ ಇಲ್ವಲ್ಲ. ಪಾಪ ನನ್ನ ಮೊಮ್ಮಗು ಹೇಗಿದೆಯೋ, ಯಾವ ಕಂಡೀಷನ್ ನಲ್ಲಿದೆಯೋ. ತಾನೇ ನಾನೇ 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 ತಾನೇ ನಾನೇ ನಾನೇ ಮಗುನ ಸಾಕಿ ಬೆಳೆಸೋದ್ರಲ್ಲಿ ಎಷ್ಟು ಆನಂದ ಇದೆ ಅಲ್ವಾ ಸಾರ್ಥಿ? ನಾನೇ 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 ಸಾರ್ಥಿ,
ಸಾರ್ಥಿ, ನಿಮ್ಮ ಮಗಳು ನನ್ನ ಮಗಳನ್ನ ಜನನಿ ಮಗಳು ಅಂತ ಅರಸನ ಕೋಟೆಗೆ ಸೇರಿಸಿರೋದ್ರಿಂದ ಆ ಮಗು ಅಪ್ಪ ಆಗಿ ನಾನು ಎಂತೆಂಥ ಕ್ಷಣಗಳನ್ನ ಮಿಸ್ ಮಾಡ್ಕೊಂಡಿದ್ದೀನಿ ಅಂತ ನಿಮ್ಮ ಹತ್ರ ಹಂಚ್ಕೊಂಡಿದ್ದೀನಲ್ವಾ ಸಾರ್ಥಿ. ಹಾಗಂತ ನಿಮ್ಮ ಮಗಳ ಮೇಲೆ ನನಗೆ ಮರೆಯೋಕ್ಕಾಗದಿರುವಂಥ ಕೋಪ ಏನೂ ಇಲ್ಲ. ಪಾರುನ ಪ್ರತಿ ನಿರ್ಧಾರದ ಹಿಂದೆ ಅರಸನ ಕೋಟೆ ನೆಮ್ಮದಿನೇ ಇರುತ್ತೆ. ಆದರೆ ಈ ಸಲ ಹೆತ್ತ ಮಗುನೇ ದಾನ ಮಾಡಿ ಅವಳು ತುಂಬ ಎತ್ತರಕ್ಕೆ ಹೋಗ್ಬಿಟ್ಲು ಸಾರ್ಥಿ. ಅಂಥ ತ್ಯಾಗಮಯಿ ಜೊತೆ ನಾನಾದರೂ ಹೇಗೆ ಮಾತ್ಬಿಡೋದಕ್ಕೆ ಸಾಧ್ಯ? ಆದರೆ ಒಂದು ಮಗು ತಂದೆಯಾಗಿ ನಮ್ಮ ಮಗುನ ಜನನಿಗೆ ಕೊಟ್ಟಿದ್ದಕ್ಕೆ ನನಗೆ ಪಾರು ಮೇಲೆ ಬೇಜಾರಂತೂ ಇದೆ ಸಾರ್ಥಿ. ಆದರೆ ಅವಳು ಗಂಡ ಆಗಿ ಅರಸನ ಕೋಟೆ ಮಗ ಆಗಿ ಅವಳು ಮಾಡಿರೋ ತ್ಯಾಗಕ್ಕೆ ನಾನು ತಲೆ ಬಾಗಲೇಬೇಕು. ಮಗು ಕೊಡೋದೇನೋ ಕೊಟ್ಬಿಟ್ಲು, ಆದರೆ ಈಗ ಮಗು ಕಾಣಿಸ್ತಿಲ್ಲ ಅಂದಾಗ ಭಯ, ಆತಂಕ, ಒತ್ತಡದಲ್ಲಿದ್ದಾಳೆ. ಇವಾಗ ನಾನೇ ಅವಳಿಗೆ ಧೈರ್ಯ ಹೇಳಬೇಕಲ್ವಾ? ಅಂಥದ್ರಲ್ಲಿ ಅವಳನ್ನ ಕಡೆಗಣಿಸೋಕ್ಕಾಗುತ್ತಾ ಸಾರ್ಥಿ? ನಾನೇ ಫೋನ್ ಮಾಡ್ತೀನಿ. ಹಲೋ ಯಜಮಾನ್ರೆ, ಮಗು ಸಿಕ್ತಾ? ಇಲ್ಲ ಪಾರು, ಹುಡುಕ್ತಾ ಇದ್ದೀನಿ. ಖಂಡಿತ ಇವತ್ತು ಮಗು ಸಿಕ್ಕೇ ಸಿಗುತ್ತೆ ಯಜಮಾನ್ರೆ, ಯೋಚನೆ ಮಾಡಬೇಡಿ. ಹೇಗೆ? ಅದು ಹೇಗೆ ಇಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದೆಯಾ? ದೇವ್ರ ಫೋಟೋ ಮುಂದೆ ನನ್ನ ಮಗು ಸುರಕ್ಷಿತವಾಗಿದೆಯೋ ಇಲ್ವೋ ಅಂತ ಬೇಡ್ಕೋತಾ ಇದ್ದೆ. ಆಗ ದೇವ್ರು ಬಲಗಡೆಯಿಂದ ಹೂ ಕೊಡ್ತು. ಅಲ್ಲಿಗೆ ನಮ್ಮ ಮಗು ಅಂದ್ರೆ ನಮ್ಮ ಮನೆ ಮಗು ಸುರಕ್ಷಿತವಾಗಿರುತ್ತಲ್ವ ಯಜಮಾನ್ರೆ? ನಿನಗ ನಂಬಿಕೆ ಇದೆ ಅಂದರೆ ಸುರಕ್ಷಿತವಾಗಿರಲೇಬೇಕು. ಮಗು ಕಳೆದು ಹೋದಾಗಿಂದ ನೀನು ಇವಾಗಲೇ ಒಂದು ಸ್ವಲ್ಪ ರಿಲ್ಯಾಕ್ಸ್ ಅಂತ ಅನ್ನಿಸ್ತಾ ಇರೋದು. ಅದೇ ನನಗೆ ನೆಮ್ಮದಿ. ಆದರೆ ನನಗೆ ನೀವು ಅಂದ್ಕೊಳ್ತಿರೋಷ್ಟು ನೆಮ್ಮದಿ ಇಲ್ಲ ಯಜಮಾನ್ರೆ. ಯಾಕೆಂದರೆ ಬಲಗಡೆಯಿಂದ ಹೂ ಬಿತ್ತು, ಆ ಕ್ಷಣಕ್ಕೆ ಸಂತೋಷನೂ ಆಯಿತು. ಆದರೆ ಸ್ವಲ್ಪ ಹೊತ್ತಾಗ್ತಿದ್ದ ಹಾಗೆ ಮತ್ತೆ ಒಳಗೊಳಗೆ ಭಯ. ಆದರೂ ನೀವು ಭಯದಲ್ಲಿರಬಾರ್ದು ಅಂತ ಹೂ ಬಿದ್ದ ವಿಷಯನ ಹೇಳ್ದೆ ಅಷ್ಟೆ. ಪಾರು, ನಾನು ಮಾತಾಡ್ತಾ ಇರೋದು ಕೇಳಿಸ್ತಾ ಇದೆಯಾ? ಹಾಂ ಯಜಮಾನ್ರೆ, ಕೇಳಿಸ್ತಾ ಇದೆ. ಇವತ್ತು ನಮ್ಮ ಮಗು ಸಿಕ್ಕೇ ಸಿಗುತ್ತಲ್ವಾ? ಹೌದು, ಮಗುನ ಎಲ್ಲಿ ಹುಡುಕ್ತಾ ಇದ್ದೀರಾ? ಇಲ್ಲೇ ಸಿಟಿಯಿಂದ ಹೊರಗಡೆ. ಅಂದ್ರೆ ಅನುಷ್ಕಾ ಮಗುನ ಊರಿಂದ ಆಚೆ ತಗೊಂಡು ಹೋಗಿದ್ದಾಳಂತ ಯಾರಾದ್ರೂ ಏನಾದ್ರು ಹೇಳಿದ್ರಾ? ಇಲ್ಲ, ಹೀಗೆ ಹುಡುಕ್ತಾ ಇದ್ದೀನಿ ಅಷ್ಟೇ. ಹೀಗೆ ಹುಡುಕ್ತಿದ್ದೀನಿ ಅಂದ್ರೆ ಏನ್ ಅರ್ಥ ಯಜಮಾನ್ರೆ? ಈಗ ನೀವೆಲ್ಲಿದ್ದೀರಾ ಹೇಳಿ, ನಾನು ಅಲ್ಲಿಗೆ ಬರ್ತೀನಿ, ಇಬ್ರು ಒಟ್ಟಿಗೆ ಸೇರಿ ಹುಡ್ಕೋಣ. ಮಗು ಹೇಳ್ತಾ ಇದೆ, ಅದ್ ನನ್ ಮಗು ಧ್ವನಿನೇ. ಕಂದ, ಮುದ್ದು, ವಿದ್ಯಾ, ಎಲ್ಲಿದ್ಯಮ್ಮ? ಯಜಮಾನ್ರೆ, ನೀವು ಮಗು ಸಿಕ್ಕಿಲ್ಲ ಅಂತಂದ್ರೆ ಮಗು ಅಳ್ತಾ ಇದೆ ಅಲ್ಲಿ. ಹಲೋ ಹಲೋ ಯಜಮಾನ್ರೆ, ಹಲೋ ಹಲೋ ಪುಟ್ಟಿ, ಕಂದ. ಯಜಮಾನ್ರೆ ಯಾಕೆ ಏನು ಮಾತಾಡ್ತಾ ಇಲ್ಲ?